ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಕ್ಚುಲಿ ನಿನ್ನೆ ರಿಲೀಸ್ ಆಗಿರೋದು. ನಿನ್ನೆ 7-7:30 ಆಗಿತ್ತು ಅಂತ ಅನ್ಸುತ್ತೆ. ಕಲ್ಟ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೈದ್ ಖಾನ್ ಇದರ ಹೀರೋ. ಜೈದ್ ಖಾನ್ ಅವರ ಎರಡನೇ ಸಿನಿಮಾ ಇದು. ನಾನು ಟ್ರೈಲರ್ ನೋಡಿ ಓಕೆ, ಒಂದು ರೇಂಜಿಗೆ ಮಾಡಿದ್ದಾರೆ. ಮತ್ತು ಈ ಕ್ವಾಲಿಟಿ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಲವ್ ಸೀಕ್ವೆನ್ಸ್ ಆಗಿರ್ಬೋದು, ಟ್ರೈಲರಲ್ಲೇ ಒಂದಷ್ಟು ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ಇವರು. ಬಟ್ ಸ್ಟೋರಿ ಹೇಳೋಕ್ಕಾಗಲ್ಲ. ಟ್ರೈಲರ್ನ ನೋಡಿಕೊಂಡು ಸಿನಿಮಾ ನೋಡಬೇಕು. ಸಿನಿಮಾ ರಿಲೀಸ್ ಆಗ್ತಿರೋದು ಬಂದು ಇದೇ ತಿಂಗಳು, ಅಂದರೆ ಜನವರಿ 23ನೇ ತಾರೀಕು. ಸೊ ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿ ಬನ್ನಿ. ಟ್ರೈಲರ್ ನೋಡೋಣ. ನೀನ್ ಲವ್ ಅಂದ್ರೆ ಏನಂತ ಗೊತ್ತಾ? Pure love is just you. ನನಗೆ ಈ ಟ್ರೈಲರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಡಿಟರ್ ಯಾರು ಅಂತ ಅನ್ನಿಸ್ತು. ಅದಕ್ಕೆ ತೆಗೆದು ನೋಡಿದೆ. KM ಪ್ರಕಾಶ್ ಅಂತ. ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ನಿಮಗೆ ತುಂಬ ಸ್ಪೀಡಾಗಿ ಹೋಗುತ್ತೆ ಸೀನ್ಸ್ ಎಲ್ಲ. ರಚಿತಾರಾಮ್ ಅವರು ನಿನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ದಂಗೆ ಇದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ರೋಲು. ಇವ್ರ ಲೈಫಲ್ಲಿ ಇದುವರೆಗೂ ಈ ಥರದೊಂದು ಕ್ಯಾರೆಕ್ಟರ್ ಮಾಡಿಲ್ವಂತೆ. ಆ ಥರದ್ದೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರು. ಇತ್ತೀಚೆಗೆ ರಚಿತಾರಾಮ್ ಅವರು ಫುಲ್ ಫ್ಲೆಡ್ಜ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳುವಂಥ ಸಿನಿಮಾಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಈ ಥರದ್ದು ಕ್ಯಾರೆಕ್ಟರ್ಗಳು, ಅಂದರೆ ಈಗ ಜೈಲರಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದರು. ಅಂದರೆ ತುಂಬ ಕಡಿಮೆ ಡ್ಯೂರೇಷನಲ್ಲಿ ಬಂದು ಹೋಗುವಂಥ ಕ್ಯಾರೆಕ್ಟ್ರು. ಆ್ಯಂಡ್ ಆಲ್ಸೋ ಇದರಲ್ಲೂ ಅಂದರೆ ಫುಲ್ ಫಿಲ್ಮ್ ಅಲ್ಲದೆ ಈ ಥರ ಬಂದು ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಬಟ್ ತುಂಬ ವೆಯ್ಟ್ ಇರುವಂಥ ಕ್ಯಾರೆಕ್ಟರ್ ಅಂತ ಕೂಡ ಹೇಳಿದ್ದಾರೆ. ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಗೆಸ್ಟ್ ಅಪಿಯರೆನ್ಸ್ ಇರ್ತಾರೆ, ಹೀಗೆ ಬಂದು ಹಾಕೋಗ್ಬಿಡ್ಬೇಕು, ಕೊನೆ ಬಂದ್ಬೇಕು. 3 ಹೊತ್ತು ಲವ್ ಹೆಸರು ಹೇಳ್ಕೊಂಡು ಕುಡಿಯೋದು ಮಕ್ಕಳೇ ಇರ್ಬೋದು, ಆದ್ರೆ ಕರಳು ಸುಟ್ಟು ಹೋಗೋದು ಹೆತ್ತವ್ರದ್ದು. ಈ ಡೈಲಾಗು ಸಿಕ್ಕಾಪಟ್ಟೆ ಎಮೋಷನ್ ಅಂತ ಅನಿಸ್ಬಿಡುತ್ತೆ ನನಗೆ. 3 ಹೊತ್ತು ಲವ್ ಹೆಸರು ಹೇಳ್ಕೊಂಡು ಕುಡಿಯೋರು ಮಕ್ಕಳೇ ಇರ್ಬೋದು, ಆದರೆ ಕರಳು ಸುಟ್ಟು ಹೋಗೋದು ಎತ್ತವ್ರದಪ್ಪ ಅಂತ. ಏನೋ ಒಂಥರ ಎಮೋಷನ್ ಕನೆಕ್ಟ್ ಆಗುತ್ತೆ. ಹೆಂಗೆ ಅಂತಂದ್ರೆ, ಈಗ ಮಕ್ಕಳಾದ್ರೆ ದೊಡ್ಡವ್ರಿಗೆ ಕಣ್ಣೀರು ಬರುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ. ಹೀಗೆ ಈ ಸಿನಿಮಾದಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದು, ಎಲ್ಲರೂ ಪದೇ ಪದೇ ಸಾಂಗ್ನ ನೆನಪು ಮಾಡಿಕೊಂಡು ಗುನುಗೋದು ಅಂತಾರಲ್ಲ, ಇದೊಂದೇ ಸಾಂಗ್. ಇದು ಬಂದು ಒಂಥರ ಚೆನ್ನಾಗಿದೆ. ನಿನ್ನೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೂ ಕೂಡ ಈ ಸಾಂಗ್ ಕೇಳ್ಕೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಇದೊಂದು ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಇಬ್ಬರು ಹೀರೋಯಿನ್ನು, ಒಬ್ಬರಿಂದ ಹೀರೋ ಹಾಳಾಗ್ತಾನೆ. ಓಕೆನಾ, ಹಾಳಾಗ್ತಾನೆ. ಪ್ಲಸ್ ಯಾವ ರೇಂಜ್ಗೆ ಹಾಳಾಗ್ತಾನೆ ಅಂದರೆ ಅವ್ನಿಗೆ ಹೇಳಕ್ಕೂ ಆಗಲ್ಲ, ಆ ಥರ ಹಾಳಾಗೋಗ್ತಾನೆ ಹೀರೋ. ಅದು ರಚಿತಾರಾಮ್ ಅವ್ರು ಮಾಡಿರೋ ಕ್ಯಾರೆಕ್ಟ್ರಾ ಅಥವಾ ಮಲೈಕಾ ಅವ್ರು ಮಾಡಿರೋ ಕ್ಯಾರೆಕ್ಟ್ರಾ, ಅದು ಸ್ವಲ್ಪ ಕನ್ಫ್ಯೂಷನ್ ನನಗೆ. ಆ ಹೀರೋ ಹೆಸರು ಮಾಧವ್ ಅಂತ, ಎಲ್ಲರೂ ಮ್ಯಾಡಿ ಅಂತ ಕರಿತಿರ್ತಾರೆ. ಅಂದಾಗೆ ನನ್ನ ಹೆಸರು ಮಧು ಅಂತ. ಸಮ್ ಪೀಪಲ್ಸ್ ವಿಲ್ ಕಾಲ್ ಮೀ ಮ್ಯಾಡಿ. ಈ ಲುಕ್ಗೂ ಈ ಲುಕ್ಗೂ ತುಂಬ ಡಿಫ್ರೆನ್ಸ್ ಇರೋದು ನನಗೆ ಕಾಣಿಸ್ತಾ ಇದೆ. ಡಬಲ್ ಶೇಡ್ ಅಲ್ಲಪ್ಪ, ಇವ್ರು ಹೇಳಿದ್ದು ಕರೆಕ್ಟು ತ್ರಿಬಲ್ ಶೇಡ್ ಅಂತೆ. ಇವ್ರದ್ದು ಜೈದ್ ಖಾನ್ ಅವ್ರದ್ದು ನನಗೆ ಈಗ ಫ್ಲ್ಯಾಶ್ ಆಯಿತು ಅವ್ರು ಹೇಳಿದ್ದು. ಸೊ ಇಲ್ಲಿ 2 ಶೇಡ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಶೇಡು ಇಲ್ಲೆಲ್ಲೂ ಸಿನಿಮಾದಲ್ಲಿ ಎಲ್ಲೂ ಇವ್ರು ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ಕಿಶನ್, ಬಿಗ್ ಬಾಸ್ ಕಿಶನ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತೆ. ಅವ್ರದ್ದು ಕೂಡ ಟ್ರೈಲರಲ್ಲಿ ತೋರಿಸಿಲ್ಲ, ಸಿನಿಮಾದಲ್ಲೇ ನೀವು ನೋಡಬೇಕು ಅಂತ ಹೇಳಿದ್ರು. ಸೊ ಅದೇ ಥರ ಜೈದ್ ಖಾನ್ ಅವ್ರದ್ದು ಇನ್ನೊಂದು ಶೇಡು ಟ್ರೈಲರಲ್ಲಿ ಅವ್ರು ತೋರಿಸಿಲ್ಲ. ಸೊ ದ್ಯಾಟ್ ತ್ರಿಬಲ್ ಶೇಡ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಯಾವತ್ತೂ ಸತ್ತೋಗಿರೋ ನೆನಪುಗಳನ್ನ ಯಾಕೋ ಮತ್ತೆ ಬದುಕಿಸ್ತಾ ಇಲ್ಲ? ತಾಯಿ ಹೊಟ್ಟೆಯಲ್ಲಿ ಒಂದು ಜೀವ ಹುಟ್ಟಬೇಕು ಅಂದ್ರೆ ಮೊದಲು ಹುಟ್ಟೋದೇ
ಅಂತ ಆಟಲ್ಲಿ ಹುಟ್ಟೋ ಫಸ್ಟ್ ಲವ್ನ ಹೇಗೂ ಮರೆಯೋಕ್ಕೆ ಸಾಧ್ಯ. ಆ್ಯಂಡ್ ಅನಿಲ್ ಕುಮಾರ್ ಸಿನಿಮಾಸ್, ಅನಿಲ್ ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಮಾಡಿ ಇಲ್ಲದ ಇದು ಒಂದು ಸಿನಿಮಾ. ಮತ್ತು ಇದರಲ್ಲಿ ನನಗೆ ಕಂಪ್ಲೀಟಾಗಿ ಕಾಣಿಸ್ತಿರೋದು ಬಂದು ಕ್ವಾಲಿಟಿ. ಟ್ರೈಲರ್ ಪೂರ್ತಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅನಿಲ್ ಅವ್ರಿಗೆ ಈ ಸಿನಿಮಾನ ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿ ಕ್ವಾಲಿಟಿ ಸಮೇತ ಜನಗಳಿಗೆ ಈ ಸಿನಿಮಾನ ಕೊಡ್ತಿರೋದರ ನನಗನ್ನಿಸ್ತಾ ಇದೆ. ಅವನೊಬ್ಬ ಮ್ಯಾಡ್. ನನಗೆ ಈ ಸೀನ್ ಇಷ್ಟ ಆಯಿತು. ಸಿಗರೇಟ್ ಹಚ್ಕೊಳ್ಳೋದು ಬೆಂಕಿ ಇರಲ್ಲ ಅನ್ಸುತ್ತೆ, ಸುಸ್ಸು ಮಾಡ್ತಿರ್ತಾರೆ. ಇವಾಗ ನೋಡಿ ಏನು ಮಾಡ್ತಾರೆ. ಓಕೆ, ನಾನು ಕಲ್ಟ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಕೇಳಿದ್ರು ಒಬ್ರು ಯಾರೋ ಅಲ್ಲಿ ಪ್ರೆಸ್ ಮೀಟಲ್ಲಿ. ಕಲ್ಟ್ ಅಂತಂದರೆ ಆರಾಧನೆ ಅಥವಾ ಆರಾಧಿಸುವುದು ಅಂತ. ಅಂದರೆ ಇವನು ಪ್ರೀತಿಯ ಆರಾಧಕ ಅಂತ ಹೇಳಿದ್ರು ಡೈರೆಕ್ಟ್ರು. ನಾನು ಅದಕ್ಕಿಂತ ಮುಂಚೆ ಕಲ್ಟ್ ಅಂದರೆ ಅರ್ಥ ಏನು ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಆರಾಧನೆ. ಕಲ್ಟ್ ಅಂದರೆ ಆರಾಧನೆ ಅಂತಂದರೆ ನಾವೆಲ್ಲ ಏನು ಯೋಚನೆ ಮಾಡ್ತೀನಿ, ದೇವ್ರ ಆರಾಧನೆ, ದೇವ್ರ ವಿಚಾರಕ್ಕೆ ಹೋಗುತ್ತೆ. ಕಲ್ಟ್ ಅನ್ನೋ ಪದಕ್ಕೆ ದೇವ್ರ ಕನೆಕ್ಷನ್ ಇದೆಯಾ, ಆರಾಧನೆ ಅಂತಾರ? ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಡೈರೆಕ್ಟ್ರು ಅದನ್ನು ನೀಟಾಗಿ ಬಿಡಿಸಿ ಹೇಳಿದ್ಮೇಲೆ ಸ್ವಲ್ಪ ಇದು ಹಿಂಗ ಕತೆ ಅಂತ ಗೊತ್ತಾಯಿತು. ಸೊ ಕಲ್ಟ್ ಸಿನಿಮಾ ಇದೇ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರ್ ಕಡೆ ಜನ ಬರೋದು ಕಡಿಮೆ ಆಗಿದೆ. ಸೊ ಅಂಥ ಟೈಮಲ್ಲಿ ಇಂಥ ಸಿನಿಮಾಗಳು ಬಂದಾಗ ಜನ ಥಿಯೇಟ್ರಿಗೆ ಹೋಗ್ತಾರೆ. ಈ ಕ್ವಾಲಿಟಿ ಆಗಿರ್ಬೋದು, ಕಾಂಟೆಂಟ್ ಆಗಿರ್ಬೋದು, ಮ್ಯೂಸಿಕ್ ನನ್ನ ಕೇಳಿದ್ರೆ ಈ ಟ್ರೈಲರಲ್ಲಿರೋ ಮ್ಯೂಸಿಕ್ ನೋಡ್ತಾ ಇದ್ರೆ, BGM ನೋಡ್ತಾ ಇದ್ರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಒಂದು 2 ಸಾಂಗು ತುಂಬ ಹಿಟ್ಟಾಗಿದೆ. ಇನ್ನೂ 2 ಸಾಂಗು ಏನೋ ಇದೆ ಇನ್ನೂ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇದನ್ನೆಲ್ಲ ನೋಡಬೇಕು ಅಂತಂದರೆ ಜನವರಿ 23ವರೆಗೂ ನಾವು ವೆಯ್ಟ್ ಮಾಡಬೇಕು. ಜನವರಿ 23ಕ್ಕೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾಗಳ ಮಧ್ಯೆ ಈ ಸಿನಿಮಾನ ಜನ ನೋಡಿ ಗೆಲ್ಲಿಸ್ಲಿ ಅಂತ ವಿಶ್ ಮಾಡ್ತಾ ಇಲ್ಲಿಗೆ ನನ್ನ ರಿವ್ಯೂನ ಮುಗಿಸ್ತೀನಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ, ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.